ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು, ಇದನ್ನು ಹೇಗೆ ನಾವು ಮನೆಯಲ್ಲಿರೋ ಪದಾರ್ಥಗಳಿಂದನೇ ಯೂಸ್ ಮಾಡಿಕೊಂಡು ನಮ್ಮ ತ್ವಚೆಯನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇಟ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಆಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು, ಯಾವ ಒಂದು ಹಣ್ಣು ತರಕಾರಿಗಳಲ್ಲಿ ಇದು ಜಾಸ್ತಿ ಇರುತ್ತೆ ಅನ್ನೋದನ್ನ ನೋಡೋಣ. ಆಂಟಿ ಆಕ್ಸಿಡೆಂಟ್ಸ್ ನಮ್ಗೆ ಏನಕ್ಕೆ ಬೇಕಾಗತ್ತೆ ಅಂದರೆ ನಮ್ಮ ಏಜಿಂಗ್ನ ಇದನ್ನು ಮುಂದೂಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿದ್ದಾಗ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಯಿತು, ಯಾವ್ಯಾವ ತರಕಾರಿಗಳಲ್ಲಿ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅನ್ನೋದನ್ನ ನೋಡೋಣ. ಈ ಸಿಟ್ರಸ್ ತುಂಬಿರುವಂಥ ಹಣ್ಣುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೇರಳವಾಗಿರುತ್ತೆ. ಲೈಕ್ ನಿಂಬೆಹಣ್ಣು ಇರ್ಬೋದು, ಅಥವಾ ಒಂದು ಆರೆಂಜ್ ಇರ್ಬೋದು, ಅಥವಾ ಆ್ಯಪಲ್ ಇರ್ಬೋದು, ಈ ಥರ ಗ್ರೇಪ್ಸ್ ಇರ್ಬೋದು. ಈ ಥರ ಹುಳಿ ಇರುವಂಥ ಒಂದು ಸಿಟ್ರಿಕ್ ಇರೋ ಅಂಶಗಳಲ್ಲಿ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಇವಾಗ ಮನೇಲಿ ನಾವು ಹೇಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಡ್ರಿಂಕ್ಸ್ಗಳನ್ನ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಈ ಬುಲೆಟ್ ಕಾಫಿ ಅಂತ ಹೇಳ್ತೀವಿ. ನಾವು ಆಲ್ಮೋಸ್ಟ್ ನಾವು ಕೇಳಿರ್ಬೋದು, ಎಲ್ಲ ಸೆಲೆಬ್ರಿಟೀಸು ಇದನ್ನು ಬೆಳಗ್ಗೆ ಹೊತ್ತು ತೊಗೊಳ್ತಾರೆ. ಏನಿದು ಬುಲೆಟ್ ಕಾಫಿ ಅಂತಂದರೆ, ಹೇಗೆ ಇದನ್ನು ಮನೇಲೆ ಮಾಡ್ಕೋಬೋದು, ಇದರಿಂದ ಏನೇನು ಪರಿಣಾಮಗಳು ನಮಗೆ ಸ್ಕಿನ್ ಅಥವಾ ಗ್ಲೋ ಅಥವಾ ಓವರಾಲ್ ಹೆಲ್ತ್ಗೆ ಈ ಬುಲೆಟ್ ಕಾಫಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬುಲೆಟ್ ಕಾಫಿ ಹೇಗೆ ಮಾಡ್ಬೋದು, ಮನೇಲಿ ತಯಾರಿಸ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕಾಗಿ ನೀವು ಮನೇಲಿ ಫಿಲ್ಟರ್ ಕಾಫಿ ಯೂಸ್ ಮಾಡೋಂಗಿದ್ರೆ ನೀವು ಡಿಕಾಕ್ಷನ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಯಾರು ಇನ್ಸ್ಟೆಂಟ್ ಕಾಫಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳೋರು ಒಂದು ಲೋಟಕ್ಕೆ ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬಾಯ್ಲಿಂಗ್ ವಾಟರ್ ತೊಗೋಬೇಕಾಗತ್ತೆ. ಬಾಯ್ಲಿಂಗ್ ವಾಟರ್ ಹಾಕಿ 1 ಸ್ಪೂನ್ ದೇಸಿ ತುಪ್ಪ ಹಾಕಬೇಕಾಗತ್ತೆ. ಅಂದರೆ ನಾವು ಯಾವುದೇ ಒಂದು ಅಡಲ್ಟೆಡ್ ಒಂದು ತುಪ್ಪ ನಾವು ತೊಗೋಬಾರ್ದು, ಇದಕ್ಕೆ ದೇಸಿ ತುಪ್ಪನೇ ಹಾಕೋಬೇಕಾಗತ್ತೆ. 1 ಸ್ಪೂನಷ್ಟು ಇದಕ್ಕೆ ದೇಸಿ ತುಪ್ಪ ಹಾಕಿ, ಇದಕ್ಕೆ ಯಾವುದೇ ಥರ ಶುಗರ್ ಹಾಕಬಾರ್ದು, ಹನಿ ಹಾಕಬಾರ್ದು. ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗತ್ತೆ. ಬೀಟ್ ಮಾಡಿದಾಗ ನಿಮ್ಮ ಒಂದು ಬುಲೆಟ್ ಕಾಫಿ ರೆಡಿ ಆಗುತ್ತೆ. ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ತೊಗೋಬೇಕಾಗತ್ತೆ. ಓಕೆ, ಇದರಿಂದ ಏನೇನು ಉಪಯೋಗಗಳು ಅಂತಂದರೆ, ಮೊದಲನೇದಾಗಿ ನಾವು ಹಾಲು ಮಿಕ್ಸ್ ಮಾಡಿ ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಫ್ಯಾಟಿ ಲಿವರ್, ಕೆಲವ್ರು ನಾವು ಹೇಳ್ತಾರೆ ನಾನು ಕುಡಿಯೋದೇ ಇಲ್ಲ, ನನಗಾದರೂ ಫ್ಯಾಟಿ ಲಿವರ್ ಬಂದಿದೆ ಅಂತ. ಇಟ್ಸ್ ಕಾಲ್ಡ್ ನಾನ್ ಆಲ್ಕೋಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದರಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಹೀಗೆ ಹೋಗುತ್ತೆ. ಯಾರಲ್ಲಿ ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗಿರುತ್ತೆ ಅಥವಾ ಫ್ಯಾಟಿ ಲಿವರ್ ಇರುತ್ತೆ, ಅವ್ರಿಗೇನಾಗುತ್ತೆ, ಹೊಟ್ಟೆ ತುಂಬ ದಪ್ಪ ಕಾಣಿಸ್ತಿರುತ್ತೆ. ನೀವು ಎಷ್ಟೇ ಎಕ್ಸಸೈಸ್ ಮಾಡಿ, ಏನೇ ಮಾಡಿ, ಒಂಥರ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಕಾಣಿಸುತ್ತೆ. ಸ್ವಲ್ಪ ಏನಾದ್ರು ತಿಂದರೆ ಸಾಕು ಹೊಟ್ಟೆ ಉಬ್ರಿಸ್ದಂಗೆ ಆಗುತ್ತೆ. ಇಂಥವರಲ್ಲಿ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಮತ್ತು ಕಣ್ಣು ಸ್ವಲ್ಪ ಹಳದಿಯಾಗಿ ಕಾಣಿಸ್ತಾ ಇರುತ್ತೆ. ಮುಖದ ಮೇಲೆ ಲೈಕ್ ಲಿವರ್ ಸ್ಪಾಟ್ಸ್ ಅಂತ ನಾವೇನು ಹೇಳ್ತೀವಿ, ಅವಾಗವಾಗ ಕೆನ್ನೆ ಸುತ್ತ ಒಂದು ಪಿಂಪಲ್ಸ್ ಬರ್ತಾ ಇರ್ಬೋದು, ಬ್ರೇಕ್ಔಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಮ್ಗೆ ಏನಂದ್ರೆ ಲಿವರ್ ನಮಗೆ ಈ ಫ್ಯಾಟಿ ಲಿವರ್ಗೆ ಟರ್ನ್ ಆಗ್ತಾ ಇರೋ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ಆಂಟಿ ಆಕ್ಸಿಡೆಂಟ್ ಯುಕ್ತ ಒಂದು ಬುಲೆಟ್ ಕಾಫಿನ ನಾವು ಡೈಲಿ ಸೇವಿಸೋದ್ರಿಂದ, ಅಂದರೆ ಹಾಲು ಹಾಕ್ತೇನೆ ಬರೀ ಡಿಕಾಕ್ಷನ್ ಮಾಡಿಕೊಂಡು ತುಪ್ಪದ ಜೊತೆಗೆ ನಾವು ತಗೊಳ್ಳೋದ್ರಿಂದ ಇದೇನಾಗತ್ತೆ, ಬೆಳಗ್ಗೆ ಬರೀ ಹೊಟ್ಟೆಲಿ ನಾವು ತಗೊಂಡಾಗ ಇದು ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ. ಲಿವರ್ನ ಡಿಟಾಕ್ಸಿಫೈ ಮಾಡ್ತಿದ್ದಂಗೆ ಏನಾಗುತ್ತೆ, ನಮ್ಮ ಬಾಡಿಲಿರುವಂತಹ ಎಲ್ಲ ಟಾಕ್ಸಿನ್ಸ್ ಹೋಗಿ ಆ ಲಿವರಲ್ಲೇ ಕೂತಿರುತ್ತೆ. ಸೊ ಇದು ಓವರ್ ಆಲ್ ಲಿವರ್ನ ಕ್ಲೆನ್ಸ್ ಮಾಡತ್ತೆ ಅಂತಲೇ ಹೇಳಬೇಕು. ಬಾಡಿಗಿಂತ ಇದು ಪೂರ್ತಿ ಲಿವರ್ನ ಕ್ಲೆನ್ಸ್ ಮಾಡ್ತಾ ಬರುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು ಪ್ರತಿದಿನ ನೀವು ಸೇವಿಸ್ತಾ ಬಂದರೆ ಈ ಆಂಟಿ ಆಕ್ಸಿಡೆಂಟ್ಸ್ ಏನಾಗುತ್ತೆ, ಲಿವರ್ನ ಉತ್ತೇಜನಗೊಳಿಸಿ ಲಿವರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಅದರಲ್ಲಿ ಇರುವಂಥ ಟಾಕ್ಸಿನ್ಸ್ ಎಲ್ಲ ಆಚೆ ಹೋದಾಗ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಗ್ಲೋ ಬರುತ್ತೆ. ಮತ್ತು ನಿಮ್ಗೆ ಅಕಸ್ಮಾತ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೋ ಅಂತಂದರೆ, ಇದು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಬಾಡಿಲಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಬಾಡಿ ಯಾವಾಗ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ, ದೇಹದಲ್ಲಿ ಉಷ್ಣ ಕೂಡ ಜಾಸ್ತಿ ಆಗುತ್ತೆ. ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ನಮಗೆ ಬೇಗ ತಲೆ ಕೂದಲು ಉದುರೋದು, ಬ್ರೇಕ್ಔಟ್ ಆಗೋದು, ಅಥವಾ ಕೂದಲು ಬೆಳೆದೇ ಇರೋದು, ಅಥವಾ ಫಾಲಿಕಲ್ಸಲ್ಲಿ ಬ್ಲಾಕೇಜ್ ಬರೋದು, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಈ ಒಂದು ಬುಲೆಟ್ ಕಾಫಿ ಮುಖಾಂತರ ನಮ್ಮ ಲಿವರ್ನ ಪೂರ್ತಿ ಡಿಟಾಕ್ಸಿಫೈ ಮಾಡ್ಕೋಬೋದು. ಹಾಗೆ ನೀವು ಕೇಳಿರ್ಬೋದು ಗ್ರೀನ್ ಟೀ ಕೂಡ ನಾವು ಇದನ್ನು ತಗೊಳ್ತಾ ಬರ್ಬೋದು. ಗ್ರೀನ್ ಟೀಯಲ್ಲಿ ಕೆಮೊಮೈಲ್ ಟೀ ಬರುತ್ತೆ, ಅಥವಾ ಬರೀ ಗ್ರೀನ್ ಟೀ ಬರುತ್ತೆ, ಅಥವಾ ಬರೀ ನೀವು ಒಂದು ಟೀ ಬ್ಯಾಗ್ ಹಾಕಿ ಕೂಡ ನೀವು ಇದನ್ನು ಕುಡಿಬೋದು. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಪೌಡರ್ ಕೂಡ ಹಾಕೊಂಡು ಕುಡಿದಾಗ ಏನಾಗುತ್ತೆ, ನಮ್ಮ ಇವಾಗ ದಿನನಿತ್ಯ ನಮಗೇನೋ ತುಂಬ ಆಲಸ್ಯ ಅನಿಸ್ತಿರತ್ತೆ, ಕೆಲಸ ಮಾಡೋಕ್ಕೆ ಮೂಡಿರೋದಿಲ್ಲ, ಅಥವಾ ಕೆಲವರಲ್ಲಿ ಟೈಪ್ 2 ಡಯಾಬಿಟಿಸ್ ಇರುತ್ತೆ. ಇಂಥವರು ಈ ಒಂದು ಗ್ರೀನ್ ಟೀಗೆ ಸ್ವಲ್ಪ ಸಿನಮನ್ ಪೌಡರ್ನ ಹಾಕ್ಕೊಂಡು ಡೈಲಿ ಸೇವಿಸೋದ್ರಿಂದ ಡಯಾಬಿಟಿಕ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ.
ಮತ್ತು ಇದರಲ್ಲಿ ಫ್ಲೇವನಾಯ್ಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಓವರಾಲ್ ನಮ್ಮ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಮದ್ದುಗಳನ್ನೇ ಉಪಯೋಗಿಸ್ಕೊಂಡು ಹೇಗೆಲ್ಲ ನಾವು ಉಪಯೋಗ ಪಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.